ರಾಮಮಂದಿರ ಉದ್ಘಾಟನೆಗೂ ಭೀತಿ ಕಾಡ್ತಾ ಇದೆ. ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಅಡ್ಡಿಯಾಗುತ್ತಾ ಮಂಜು ಅನ್ನೋ ಆತಂಕ ಎದುರಾಗಿದೆ. ಇಡೀ ದೇಶವೇ ಕಾಯ್ತಾ ಇದೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ. ಗಣ್ಯರು ಸೇರಿದಂತೆ ಸಾವಿರಾರು ಭಕ್ತರು ಆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಜನವರಿ 22ರಂದು ರಾಮಮಂದಿರ ಉದ್ಘಾಟನೆಯಾಗುತ್ತೆ. ಹಾಗೆಯೇ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಆದರೆ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಮಂಜಿನ ಜೊತೆಗೆ ವಿಪರೀತ ಚಳಿ ಇದೆ. 5 ದಿನಗಳ ವೆದರ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ನಲ್ಲಿ ಚಳಿ ಮಂಜಿನ ಉಲ್ಲೇಖವಾಗಿದೆ. ದೆಹಲಿ, ಪಂಜಾಬ್, ಹರಿಯಾಣದಲ್ಲಿ ಚಳಿಯ ವಾತಾವರಣವಿದೆ. ಉತ್ತರ ಪ್ರದೇಶಕ್ಕೂ ಕೂಡ ದಟ್ಟ ಮಂಜಿನ ವಾತಾವರಣದ ಬಿಸಿ ತಟ್ತಾ ಇದೆ. ಜನವರಿ 22 ಸೋಮವಾರದ ಬಿಸಿಲಿನ ವಾತಾವರಣ ನಿರೀಕ್ಷೆ ಇದ್ರೂ ಕೂಡ ಮಂಜು ಆವರಿಸುವಂತಹ ಭೀತಿ ಕಾಡ್ತಾ ಇರುವುದರಿಂದ ಉದ್ಘಾಟನೆಗೆ ಇದು ತೊಂದರೆ ಆಗುತ್ತಾ, ಅಡ್ಡಿ ಆಗುತ್ತಾ ಅನ್ನೋ ಭೀತಿ ಈಗ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಆವರಿಸಿದೆ. ಇಡೀ ದೇಶವೇ 22ನೇ ತಾರೀಕು ಅಂದ್ರೆ ಸೋಮವಾರದ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪ್ರಾಣ ಪ್ರತಿಷ್ಠಾಪನೆಗಾಗಿ ಕಾತರದಿಂದ ಕಾಯ್ತಾ ಇದೆ. ಈಗಾಗಲೇ ರಾಮನ ಪರಿಪೂರ್ಣ ದರ್ಶನವಾಗಿದ್ದು ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಆ ಒಂದು ವಿಗ್ರಹಕ್ಕೆ ದೈವಿಕ ಅಂಶಗಳನ್ನು ತುಂಬುವಂತಹ ಶುಭ ಕಾರ್ಯ ಸೋಮವಾರ ನೆರವೇರಲಿದೆ. ಇದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು, ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಇನ್ನು ಅಯೋಧ್ಯೆಗೆ ಬರಿಗಾಲಿನಲ್ಲಿ ಬರದಂತೆ ಭಕ್ತರಿಗೆ ಸೂಚನೆ. ರಾಮ ಭಕ್ತರಿಗೆ ಮನವಿಯನ್ನ ಮಾಡಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು. ಉತ್ತರ ಪ್ರದೇಶದಲ್ಲಿ ಇನ್ನೂ ಕೂಡ ಚಳಿಯ ವಾತಾವರಣ ಇದೆ. ಅತಿಯಾದ ಚಳಿಯ ವಾತಾವರಣ ಇದೆ. ಈ ವಾತಾವರಣದಲ್ಲಿ ಭಕ್ತರು ಬರಿಗಾಲಲ್ಲಿ ಬರಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿಎಂ. ಇದು ಭಾರತದ ನಂಬಿಕೆಯ ಮರುಸ್ಥಾಪನೆಯ ಕಾರ್ಯಕ್ರಮ. ಹಾಗಾಗಿ ಭಕ್ತರು ತಾಳ್ಮೆಯಿಂದ ವಾಹನಗಳಲ್ಲೇ ಬನ್ನಿ. ತಮ್ಮ ಎಕ್ಸ್ ಖಾತೆಯ ಮೂಲಕ ಭಕ್ತಾದಿಗಳಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅನೇಕ ಮಂದಿ ಭಕ್ತರು, ಶ್ರೀರಾಮನ ಭಕ್ತರು ಬರಿಗಾಲಲ್ಲಿ ಎಷ್ಟೋ ದೂರದಿಂದ ಬರ್ತಾರೆ. ಆದರೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಇರುವಂತಹ ವಾತಾವರಣದ ಪರಿಸ್ಥಿತಿಯನ್ನ ಗಮನಿಸಿ ರಾಮ ಭಕ್ತರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ತಮ್ಮ ಎಕ್ಸ್ ಖಾತೆಯ ಮೂಲಕ. ಶ್ರೀರಾಮನ ಭಕ್ತರು ಯಾವುದೇ ಕಾರಣಕ್ಕೂ ಕೂಡ ಬರಿಗಾಲಲ್ಲಿ ಬರಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ವಾತಾವರಣದಲ್ಲಿ ಭಕ್ತರು ಬರಿಗಾಲಲ್ಲಿ ಬಂದ್ರೆ ಅದು ಸರಿ ಇರೋದಿಲ್ಲ, ಭಕ್ತರ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನ ಬೀರಬಹುದು ಅನ್ನೋ ದೃಷ್ಟಿಕೋನದಿಂದ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಭಕ್ತಾದಿಗಳಿಗೆ ಆ ಮನವಿಯನ್ನ ಮುಟ್ಟಿಸುವಂತಹ ಕೆಲಸವನ್ನ ಎಕ್ಸ್ ಖಾತೆಯ ಮೂಲಕ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ಅಯೋಧ್ಯೆಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸಿಎಂ ಯೋಗಿ ಆದಿತ್ಯನಾಥ್ ಅವರು ಭಕ್ತಾದಿಗಳಲ್ಲಿ ಒಂದು ಕಡೆ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಬರಿಗಾಲಲ್ಲಿ ಬರೋಕೆ ಹೋಗಬೇಡಿ ಅಂತ ಹೇಳಿ. ಜೊತೆಗೆ ಉತ್ತರ ಪ್ರದೇಶದಲ್ಲಿ ಚಳಿಯ ವಾತಾವರಣ ಇದೆ. ಸೋಮವಾರ ಹೇಗಿರಬಹುದು ಅನ್ನೋದ್ರ ಬಗ್ಗೆ ವೆದರ್ ಡಿಪಾರ್ಟ್ಮೆಂಟ್ ಏನಾದರೂ ಮಾಹಿತಿಯನ್ನ ಕೊಟ್ಟಿದ್ಯಾ ಅಂತ? ಮಧುಶ್ರೀ, ಇಡೀ ಉತ್ತರ ಭಾರತದಾದ್ಯಂತ ಚಳಿ ಆವರಿಸಿದೆ. ಚಳಿಗಿಂತ ಶೀತಗಾಳಿ ಹೆಚ್ಚಿನದಾಗಿದೆ, ಮಂಜು ಆವರಿಸಿದೆ. ಇಂತಹ ಸಂದರ್ಭದಲ್ಲಿ ಅನೇಕ ರಾಮ ಭಕ್ತರು ಬೇರೆ ಬೇರೆ ರಾಜ್ಯಗಳಿಂದ ಅಯೋಧ್ಯೆ ಕಡೆಗೆ ಸಾಗ್ತಾ ಇದ್ದಾರೆ. 22ನೇ ತಾರೀಕಿನವರೆಗೆ ರಾಮ ಭಕ್ತರು ಅಯೋಧ್ಯೆಗೆ ಬರೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮತ್ತು ಅಯೋಧ್ಯೆಗೆ ಎಂಟ್ರಿ ಆಗಲಿಕ್ಕೂ ಕೂಡ ಯಾರಿಗೂ ಬಿಡ್ತಾ ಇಲ್ಲ. VVIPಗಳು ಬರ್ತಾ ಇರೋದ್ರಿಂದ 10,000 ಸಾಧು ಸಂತರು ಬರ್ತಾ ಇರೋದ್ರಿಂದ ಅವರಿಗೆ ಅಯೋಧ್ಯೆಯಲ್ಲಿ ಉಳ್ಕೊಳ್ಳಿಕ್ಕೆ ಜಾಗದ ವ್ಯವಸ್ಥೆ ಮಾಡಬೇಕಾಗಿದೆ. ಹಾಗಾಗಿ ಭಕ್ತರು 22ರ ತನಕ ಬರೋದನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮನವಿ ಮಾಡ್ಕೊಂಡಿದ್ರು. ಮತ್ತು ಅದಕ್ಕೆ ಟ್ರಸ್ಟ್ ಕೂಡ ಮನವಿಯನ್ನು ಮಾಡ್ಕೊಂಡಿತ್ತು. ಈಗ ಯೋಗಿ ಆದಿತ್ಯನಾಥ್ ಅವರು ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾರು ಕೂಡ ಬರಿಗಾಲಲ್ಲಿ ಬರಬೇಡಿ, ಉತ್ತರ ಪ್ರದೇಶದಲ್ಲಿ ಶೀತ ಹೆಚ್ಚು ಆವರಿಸಿದೆ ಅನ್ನುವಂಥದ್ದು. ಮುಖ್ಯವಾಗಿ ದಕ್ಷಿಣ ಭಾರತದಿಂದ ಅತ್ಯಂತ ಹೆಚ್ಚಿನ ರಾಮ ಭಕ್ತರು ಬರ್ತಾ ಇದ್ದಾರೆ. ಕರ್ನಾಟಕ, ತೆಲಂಗಾಣ, ಕೇರಳ, ತಮಿಳುನಾಡಿನಿಂದ ಅತ್ಯಂತ ಹೆಚ್ಚಿನ ಭಕ್ತರು ಬರ್ತಾ ಇದ್ದಾರೆ. ಅಲ್ಲಿ ಚಳಿಯ ಅನುಭವ ಕಡಿಮೆ. ಆದರೆ ಉತ್ತರ ಭಾರತೀಯರಿಗೆ ಗೊತ್ತಿರುತ್ತೆ ಅಯೋಧ್ಯೆಯಲ್ಲಿ ಈ ಸಂದರ್ಭದಲ್ಲಿ ಎಷ್ಟು ಚಳಿ ಇರುತ್ತೆ ಅನ್ನುವಂಥ. ಆದರೆ ದಕ್ಷಿಣ ಭಾರತೀಯರಿಗೆ ಚಳಿಯ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಿದ್ದಾರೆ, ರಾಮ ಭಕ್ತರು ಬರುವಾಗ ಬರಿಗಾಲಲ್ಲಿ ಬರಬೇಡಿ, ನೀವು ಚಳಿಗೆ ಹೊಂದಿಕೊಳ್ಳುವಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಬನ್ನಿ ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮಧುಶ್ರೀ, ಓಕೆ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.